ಹಾಯ್ ಆಲ್, ಇದು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಶುಕ್ರವಾರ ಇದ್ದರಿಂದ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಬಟ್ ತಿಂಡಿ ಮಾಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಮಾಡೋವಷ್ಟೆಲ್ಲ ಆಲ್ಮೋಸ್ಟ್ 9:30ನೇ ಆಗೋಗ್ಬಿಟ್ಟಿದೆ. ಇನ್ನು ನೈವೇದ್ಯಕ್ಕೆ ಅಂತ ಹೇಳಿ ಶಾವಿಗೆ ಖೀರ್ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಶಾವಿಗೆ ಮುಕ್ಕಾಲು ಭಾಗ ಬೇಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನಾವು ಶುಗರ್ ಹಾಕೋದ್ರಿಂದ, ಸಕ್ಕರೆ ಹಾಕೋದ್ರಿಂದ ಬೇಗ ಆಗುತ್ತೆ. ಇಲ್ಲಾಂದರೆ ಸಕ್ಕರೆ ಬೇಗ ಹಾಕ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ, ಶಾವಿಗೆ ಅರಳಲ್ಲ. ಆಲ್ಮೋಸ್ಟ್ ಆಗಿದೆ ನೋಡಿ. ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇಲ್ಲ, ಡ್ರೈ ಫ್ರೂಟ್ಸ್ ಪೌಡರ್ ಇತ್ತು, ಹಾಲಿನ ಪುಡಿ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಆಗಿದೆ ಇವಾಗ. ಇದು ನೈವೇದ್ಯಕ್ಕೆ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಕೊಂಡೆ. ಇನ್ನು ನಾನು ಪೂಜೆ ಅಮಾವಾಸ್ಯೆ ದಿನ ಮಾಡಿದ್ದು, ಬೆಳಗ್ಗೆನೇ ಮಾಡಿರಲಿಲ್ಲ, ಮಾಡೋ ಹಾಗಿರಲಿಲ್ಲ ಅಂತ ಹೇಳಿ. ನವರಾತ್ರಿ ಅಂತ ಯಾವ ಪೂಜೆನೂ ಮಾಡಿರಲಿಲ್ಲ ಆ್ಯಂಡ್ ಯಾವುದೇ ದೇವಸ್ಥಾನಕ್ಕೂ ಕೂಡ ಹೋಗುವಾಗಿಲ್ಲ ಅಂತ. ಆ್ಯಂಡ್ ಹಂಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ನವರಾತ್ರಿ ಅಂತ ಇವತ್ತು ಇಂಥದ್ದೇ ದೇವಿ ಆರಾಧನೆ ಮಾಡಬೇಕು ಅಂತನೋ ಅಥವಾ ಇಂಥದ್ದೇ ನೈವೇದ್ಯಕ್ಕೆ ಮಾಡಬೇಕು ಅಂತನೋ ಆ ಥರ ಎಲ್ಲ ಏನೂ ನನಗೆ ಗೊತ್ತೂ ಇಲ್ಲ. ಆ ಥರ ಏನೂ ನಾನು ಆಚರಣೆ ಮಾಡಿಲ್ಲ. ಆ್ಯಸ್ ಯೂಶ್ವಲ್ ಹೇಗೆ ಡೈಲಿ ಪೂಜೆ ಮಾಡ್ತೀವೋ ಅದೇ ಥರ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನಮ್ಮ ಕಡೆ ಎಲ್ಲ ನಂಗೆ ಗೊತ್ತಿರೋ ಥರ ನಮ್ಮ ಕಡೆ ಯಾರೂ ನವರಾತ್ರಿದು ಏನು ವ್ರತ ಎಲ್ಲ ಏನೂ ಮಾಡಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿನೇ ಅರ್ಧ ಜನ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅನ್ಕೋತೀನಿ. ಇನ್ನು ಸ್ವಲ್ಪ ದಿನ ಹೋದರೆ ಇಡೋ ಬಿಂದಿನೂ ಅದೇ ಕಲರ್ ಇರಬೇಕು, ಮುಡ್ಕೊಳ್ಳೋ ಹೂವನೂ ಅದೇ ಕಲರ್ ಇರಬೇಕು ಅಂತ ತಂದುಬಿಡ್ತಾರೋ ಏನೋ. ಹಂಗೆ ಸ್ಕ್ರಾಲ್ ಮಾಡ್ತಾ ನೋಡಿದೆ. ಇವತ್ತು ನವರಾತ್ರಿದ 5ನೇ ದಿನ ಅಂತ ಗೊತ್ತಿತ್ತು. ಇವತ್ತು ಸ್ಕಂದ ಮತ್ತು ಆರಾಧನೆ ಅಂತ ಗೊತ್ತಿರಲಿಲ್ಲ, ಅದೊಂದು ಗೊತ್ತಾಯಿತು. ಬೇಗ ಪೂಜೆ ಮುಗಿಸಿ ಹಳೆಯೂರಮ್ಮನ ದರ್ಶನಕ್ಕೆ ಹೋಗೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 10 days 12 days ಆಯಿತು ಹಳೆಯೂರಮ್ಮನ ದರ್ಶನ ಮಾಡಿ. ಸೊ ಹಂಗಾಗಿ ಇವತ್ತು ಹೋಗಲೇಬೇಕು ಅಂತ ಹೇಳಿ ಬೇಗ ಎಲ್ಲ ಮುಗಿಸ್ಕೊಂಡೆ. ಲೇಬರ್ಸ್ಗಳಿರೋದ್ರಿಂದ ಅಡುಗೆ ಮತ್ತು ನಾಷ್ಟ ಒಂದೇ ಸಲ ಮಾಡಿಕೊಡ್ಬೇಕು. ನನಗೆ ಟೈಮೇ ಆಗೋಲ್ಲ ಮಾರ್ನಿಂಗ್ ಬೇಗ ಪೂಜೆ ಮುಗಿಸ್ಕೊಳ್ಳೋದಕ್ಕೆ. ಅವರಿಲ್ಲ ಅಂದಾಗಷ್ಟೇ ನನಗೆ ಮಾರ್ನಿಂಗ್ 5 o'clock 6ಗೆಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕಾಗತ್ತೆ. ಇಲ್ಲ ಅಂದರೆ ನನಗೆ ಎಷ್ಟೇ ಟ್ರೈ ಮಾಡಿದ್ರು ಅದು ಆಗೋದೇ ಇಲ್ಲ. ಕ್ಲೀನ್ ಮಾಡಿಕೊಂಡು ಜೊತೆಗೆ ಅಡುಗೆ ನಾಷ್ಟ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಿರೋದೇ ಇಲ್ಲ. ಎಲ್ರಿಗೂ ನವರಾತ್ರಿಗಳ ಶುಭಾಶಯ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.